ನಮಸ್ಕಾರ ಸ್ನೇಹಿತರೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ 2 ಕ್ಷಿಪಣಿಗಳನ್ನು ಹಾರಿಸಲಾಗಿದೆ. ಯುಎಇ ಹೇಳುವ ಪ್ರಕಾರ ಈ ಕ್ಷಿಪಣಿಗಳು ಇರಾನ್ನಿಂದ ಬಂದಿದ್ದಾವೆ. ಆದರೆ ಇರಾನ್ ಮಾತ್ರ ತಾನು ಯುಎಇ ಮೇಲೆ ಯಾವುದೇ ರೀತಿಯಾದಂತಹ ಕ್ಷಿಪಣಿ ದಾಳಿ ಮಾಡಿಲ್ಲ ಅಂತ ಹೇಳಿಕೆಯನ್ನು ನೀಡಿದೆ. ಈ ಘಟನೆಯ ನಂತರ ಯುಎಇ ಇರಾನ್ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದೆ. ಇರಾನ್ ಜೊತೆಗಿನ ಟ್ರೇಡ್ ಹಾಗೂ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳನ್ನು ಯುಎಇ ಸಸ್ಪೆಂಡ್ ಮಾಡಿದೆ. ಇದರಿಂದ ಯುಎಇ ಹಾಗೂ ಇರಾನ್ ನಡುವಿನ ಟೆನ್ಷನ್ ಮತ್ತಷ್ಟು ಹೆಚ್ಚಾಗಿದೆ. ಹಾಗಾದರೆ ಈ ಕ್ಷಿಪಣಿಗಳು ಎಲ್ಲಿಂದ ಬಂದವು? ಯುಎಇ ಹಾಗೂ ಇರಾನ್ ನಡುವೆ ನಿಜವಾಗಿಯೂ ಏನಾಗ್ತಾ ಇದೆ? ಇದು ಮುಂದೆ ದೊಡ್ಡ ಸಂಘರ್ಷವಾಗಿ ಬದಲಾಗಬಹುದಾ? ಹಾಗೂ ಇದರ ಪರಿಣಾಮ ಭಾರತದ ಮೇಲೆ ಹೇಗೆ ಬೀಳುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಯುಎಇನ ಡಿಫೆನ್ಸ್ ಮಿನಿಸ್ಟ್ರಿ ಪ್ರಕಾರ 2 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಪತ್ತೆ ಹಚ್ಚಲಾಗಿದೆ. ಅವರು ಹೇಳುವ ಪ್ರಕಾರ ಈ ಮಿಸೈಲ್ಗಳು ಇರಾನ್ನಿಂದ ಲಾಂಚ್ ಆಗಿದ್ದಾವೆ. ಒಂದು ಮಿಸೈಲ್ ಯುಎಇನ ಟೆರಿಟೋರಿಯಲ್ ವಾಟರ್ಸ್ ಒಳಗೆ ಬಿದ್ದಿದೆ ಹಾಗೂ ಮತ್ತೊಂದು ಅದರ ಹೊರಗೆ ಬಿದ್ದಿದೆ. 2 ಮಿಸೈಲ್ಗಳು ಸಮುದ್ರದಲ್ಲಿ ಬಿದ್ದಿರೋ ಕಾರಣ ದೊಡ್ಡ ಮಟ್ಟದ ಹಾನಿ ಸಂಭವಿಸಿಲ್ಲ. ಯುಎಇಯ ಅಸೆಸ್ಮೆಂಟ್ ಪ್ರಕಾರ ಮಿಸೈಲ್ಗಳು ಮ್ಯಾರಿಟೈಮ್ ಟ್ರಾಫಿಕ್ ಅಥವಾ ಸಮುದ್ರದಲ್ಲಿರುವ ಹಡಗುಗಳ ಸಂಚಾರವನ್ನು ಗುರಿಯಾಗಿಸಿಕೊಂಡಿರಬಹುದು. ಅಂದರೆ ದುಬೈ ಅಥವಾ ಅಬುಧಾಬಿ ಸಿಟಿ ಮೇಲೆ ನೇರ ದಾಳಿ ನಡೆದಿದೆ ಅಂತ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಇರಾನ್ನ ಪ್ರತಿಕ್ರಿಯೆ ಏನು ಅಂತ ನೋಡೋದಾದ್ರೆ, ಯುಎಇ ಮಾಡಿರುವ ಮಿಸೈಲ್ ಅಟ್ಯಾಕ್ ಆರೋಪವನ್ನ ಇರಾನ್ ಸಂಪೂರ್ಣವಾಗಿ ತಳ್ಳಿ ಹಾಕಿದೆ. ಇರಾನಿಯನ್ ಅಫಿಷಿಯಲ್ಸ್ ಈ ಆರೋಪಗಳಿಗೆ ಯಾವುದೇ ರೀತಿಯಾದಂತಹ ಆಧಾರವಿಲ್ಲ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಅಂದಹಾಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರಾನ್ ವಿರುದ್ಧ ಯಾವ ರೀತಿಯಾದಂತಹ ಕಠಿಣ ಕ್ರಮವನ್ನು ತೆಗೆದುಕೊಂಡಿದೆ ಅಂತ ನೋಡೋದಾದ್ರೆ, ಮಿಸೈಲ್ ಇನ್ಸಿಡೆಂಟ್ ನಂತರ ಯುಎಇ ಇರಾನ್ ಜೊತೆಗಿನ ಟ್ರೇಡ್ ಹಾಗೂ ಕಮರ್ಷಿಯಲ್ ಎಕ್ಸ್ಚೇಂಜಸ್ಗಳನ್ನು ಸಸ್ಪೆಂಡ್ ಮಾಡಿದೆ. ಜೊತೆಗೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮೇಲೂ ಕೂಡ ನಿರ್ಬಂಧವನ್ನು ಹೇರಲಾಗಿದೆ. ಯುಎಇಯ ಈ ನಿರ್ಧಾರದಿಂದ ಟೆನ್ಷನ್ ಈಗ ಮಿಲಿಟರಿ ಕ್ಷೇತ್ರದಿಂದ ಇಕನಾಮಿಕ್ ಕ್ಷೇತ್ರಕ್ಕೂ ಕೂಡ ಕಾಲಿಟ್ಟಿದೆ. ಇದರ ಮುಖಾಂತರ ಇರಾನ್ ಮೇಲೆ ಇಕನಾಮಿಕ್ ಪ್ರೆಷರ್ ಅನ್ನ ಹೆಚ್ಚಿಸುವಂತ ಪ್ರಯತ್ನ ಇದಾಗಿದೆ. ರಾಜಕೀಯವಾಗಿ ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಯುಎಇ ಹಾಗೂ ಇರಾನ್ ನಡುವೆ ಹಲವು ವರ್ಷಗಳಿಂದ ವ್ಯಾಪಾರ ನಡೀತಾ ಇತ್ತು. ಆದರೆ ಈಗಿನ ಟ್ರೇಡ್ ಸಸ್ಪೆನ್ಷನ್ ನಿಂದ ಇರಾನ್ಗೆ ಒಂದು ದೊಡ್ಡ ಇಕನಾಮಿಕ್ ಹೊಡೆತ ಬೀಳುತ್ತೆ. ಯುಎಇ ಹಾಗೂ ಇರಾನ್ ನಡುವೆ ರೀಜನಲ್ ಸೆಕ್ಯೂರಿಟಿ, ಮ್ಯಾರಿಟೈಮ್ ಸೆಕ್ಯೂರಿಟಿ ಹಾಗೂ ಇರಾನ್ನ ರೀಜನಲ್ ಇನ್ಫ್ಲೂಯೆನ್ಸ್ ಬಗ್ಗೆ ಹಲವು ವರ್ಷಗಳಿಂದ ಭಿನ್ನಾಭಿಪ್ರಾಯಗಳಿವೆ. ರಾಜಕೀಯ ಟೆನ್ಷನ್ ಇದ್ರೂ ಕೂಡ ಯುಎಇ ಇರಾನ್ಗೆ ಪ್ರಮುಖ ಕಮರ್ಷಿಯಲ್ ಗೇಟ್ವೇ ಆಗಿತ್ತು. ಇರಾನ್ ಜೊತೆ ರೀ ಎಕ್ಸ್ಪೋರ್ಟ್ ಹಾಗೂ ಬಿಸ್ನೆಸ್ ಆಕ್ಟಿವಿಟೀಸ್ ಅಲ್ಲಿ ಯುಎಇ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇತ್ತು. ಈಗ ಮಿಸೈಲ್ ಕಾಂಟ್ರವರ್ಸಿ ಆದ ನಂತರ ಟ್ರೇಡ್ ಸಸ್ಪೆನ್ಷನ್ ನಡೆದಿರೋದ್ರಿಂದ ಯುಎಇ ಹಾಗೂ ಇರಾನ್ ಸಂಬಂಧದಲ್ಲಿ ಹೊಸ ಹಂತ ಶುರುವಾಗಿದೆ. ಈಗ ಪ್ರಶ್ನೆ ಏನು ಅಂದ್ರೆ, ಈ ರೆಸ್ಟ್ರಿಕ್ಷನ್ ಎಷ್ಟು ಸಮಯದ ತನಕ ಮುಂದುವರಿಯುತ್ತೆ ಅನ್ನೋದು. ಸ್ನೇಹಿತರೆ, ಗಲ್ಫ್ ರೀಜನ್ ನಲ್ಲಿ ಯುಎಇ ಒಂದು ಪ್ರಮುಖ ಬಿಸ್ನೆಸ್ ಹಾಗೂ ರೀ ಎಕ್ಸ್ಪೋರ್ಟ್ ಹಬ್. ಇರಾನ್ಗೆ ಹಲವು ರೀತಿಯ ಕಮರ್ಷಿಯಲ್ ಗೂಡ್ಸ್ಗಳು ಯುಎಇ ಮುಖಾಂತರನೇ ತಲುಪ್ತಿದ್ವು. ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ಸ್ ಹಾಗೂ ರೆಸ್ಟ್ರಿಕ್ಷನ್ಸ್ ಇರುವ ಪರಿಸ್ಥಿತಿಯಲ್ಲಿ ಯುಎಇ ಇರಾನ್ಗೆ ಪ್ರಮುಖ ಕಮರ್ಷಿಯಲ್ ಕನೆಕ್ಷನ್ ಆಗಿ ಕೆಲಸ ಮಾಡಿದೆ. ಯುಎಇ ಟ್ರೇಡ್ ರೆಸ್ಟ್ರಿಕ್ಷನ್ಸ್ ಮುಂದುವರಿಸಿದ್ರೆ ಇರಾನ್ನ ಬಿಸ್ನೆಸ್ ಹಾಗೂ ಸಪ್ಲೈ ಚೈನ್ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಿದೆ. ಅಂದಹಾಗೆ ಈ ಘಟನೆಯಿಂದ ಯುಎಇ ಹಾಗೂ ಇರಾನ್ ನಡುವೆ ಯುದ್ಧಕ್ಕೆ ಕಾರಣವಾಗಬಹುದಾ ಅಂತ ನೋಡೋದಾದ್ರೆ, ಒಂದು ಮಿಸೈಲ್ ಇನ್ಸಿಡೆಂಟ್ ಹಾಗೂ ಟ್ರೇಡ್ ಸಸ್ಪೆನ್ಷನ್ ಆಧಾರದಲ್ಲಿ ಯುಎಇ ಹಾಗೂ ಇರಾನ್ ನಡುವೆ ವಾರ್ ಶುರು ಆಗಿದೆ ಅಂತ ಹೇಳೋಕ್ಕಾಗಲ್ಲ. 2 ದೇಶಗಳ ನಡುವೆ ಇನ್ನೂ ಕೂಡ ಡಿಪ್ಲೊಮ್ಯಾಟಿಕ್ ಚಾನೆಲ್ಸ್ ಜೀವಂತವಾಗಿದೆ. ಆದರೆ ಮತ್ತೆ ಏನಾದರೂ ಮಿಸೈಲ್ ಅಥವಾ ಡ್ರೋನ್ ಅಟ್ಯಾಕ್ಗಳು ನಡೆದ್ರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡಬಹುದು. ವಿಶೇಷವಾಗಿ ಯುಎಇ ಟೆರಿಟರಿ ಅಥವಾ ಕಮರ್ಷಿಯಲ್ ಶಿಪ್ಗಳ ಮೇಲೆ ಮತ್ತೆ ದಾಳಿ ನಡೆದ್ರೆ ಟೆನ್ಷನ್ ವೇಗವಾಗಿ ಹೆಚ್ಚಾಗಬಹುದು. ಜೊತೆಗೆ ಇದರ ಪರಿಣಾಮ ಸ್ಟ್ರೈಟ್ ಆಫ್ ಹಾರ್ಮುಜ್ ಮೇಲೆ ಕೂಡ ಬೀಳುವಂತ ಸಾಧ್ಯತೆ ಇದೆ. ಸ್ಟ್ರೈಟ್ ಆಫ್ ಹಾರ್ಮುಜ್ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಆಯಿಲ್ ಹಾಗೂ ಎನರ್ಜಿ ಶಿಪ್ಮೆಂಟ್ ಸಾಗ್ತಾ ಇದೆ. ಆದ್ದರಿಂದ ಯಾವುದೇ ಮಿಲಿಟರಿ ಟೆನ್ಷನ್ ಉಂಟಾದ್ರೆ ಜಾಗತಿಕವಾಗಿ ಅದರ ಪರಿಣಾಮವನ್ನು ಕಾಣಬಹುದು. ಹಾರ್ಮುಜ್ ನಲ್ಲಿ ದೊಡ್ಡ ಮಟ್ಟದ ಡಿಸ್ರಪ್ಷನ್ ಉಂಟಾದ್ರೆ ಗ್ಲೋಬಲ್ ಆಯಿಲ್ ಸಪ್ಲೈ ಬಗ್ಗೆ ಆತಂಕ ಹೆಚ್ಚಾಗಬಹುದು. ಅದರ ಪರಿಣಾಮದಿಂದ ಕ್ರೂಡ್ ಆಯಿಲ್ ಪ್ರೈಸ್ಗಳು ಕೂಡ ಹೆಚ್ಚಾಗುತ್ತೆ. ಅಂದಹಾಗೆ ಈ ಘಟನೆಯಿಂದ ಭಾರತದ ಮೇಲೆ ಆಗುವಂತಹ ಪರಿಣಾಮವನ್ನು ನೋಡೋದಾದ್ರೆ, ಭಾರತ ಗಲ್ಫ್ ರಾಷ್ಟ್ರಗಳ ಜೊತೆ ದೊಡ್ಡ ವ್ಯಾಪಾರ ಹಾಗೂ ಎನರ್ಜಿ ಸಂಬಂಧವನ್ನು ಹೊಂದಿದೆ. ಆದ್ದರಿಂದ ಯುಎಇ ಹಾಗೂ ಇರಾನ್ ಟೆನ್ಷನ್ ಹೆಚ್ಚಾದರೆ ಅದರ ಪರಿಣಾಮ ಭಾರತಕ್ಕೂ ಕೂಡ ಇಂಡೈರೆಕ್ಟ್ ಆಗಿ ಬರಬಹುದು. ಹಾರ್ಮುಜ್ ನಲ್ಲಿ ಟೆನ್ಷನ್ ಹೆಚ್ಚಾದ್ರೆ ಆಯಿಲ್ ಪ್ರೈಸ್ ಹಾಗೂ ಶಿಪ್ಪಿಂಗ್ ಕಾಸ್ಟ್ಗಳು ಹೆಚ್ಚಾಗಬಹುದು. ಇದು ಭಾರತದ ಇಂಪೋರ್ಟ್ ಕಾಸ್ಟ್ ಹಾಗೂ ಎಕಾನಮಿ ಮೇಲೂ ಕೂಡ ಒತ್ತಡ ತರುತ್ತೆ.
ಸ್ನೇಹಿತರೆ, ಯುಎಇ ಹಾಗೂ ಇರಾನ್ ನಡುವೆ ಈಗಲೇ ಯುದ್ಧ ಶುರುವಾಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮಿಸೈಲ್ ಕಾಂಟ್ರವರ್ಸಿ, ಟ್ರೇಡ್ ಸಸ್ಪೆನ್ಷನ್ ಹಾಗೂ ಹಾರ್ಮುಸ್ನಲ್ಲಿ ಹೆಚ್ಚುತ್ತಿರುವಂತಹ ಟೆನ್ಷನ್, ಈ ಮೂರು ಬೆಳವಣಿಗೆಗಳು ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಗಂಭೀರವಾಗಿದೆ ಅನ್ನೋದನ್ನ ತೋರಿಸ್ತದೆ. ಯುಎಇ ಇರಾನ್ ಟೆನ್ಷನ್ ಮುಂದುವರೆದ್ರೆ ಇದರ ದೊಡ್ಡ ಪರಿಣಾಮ ಗಲ್ಫ್ ರೀಜನ್ ಮೇಲೆ ಆಗುತ್ತಾ ಅಥವಾ ಸ್ಟ್ರೈಟ್ ಆಫ್ ಹಾರ್ಮುಸ್ ಮೂಲಕ ಭಾರತ ಸೇರಿದಂತೆ ಜಗತ್ತಿನ ಎಕಾನಮಿ ಮೇಲೂ ಕೂಡ ಪ್ರಭಾವ ಬೀರುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.